ಆರಂಭ ಮಾಡಿಕೊಳ್ಳೋಣ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ಹಾಡುವ ಸಂಗೀತಗಳಲ್ಲಿ 231ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 231 3 ಚರಣಗಳನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧನು ಮಹೋನ್ನತ ಸ್ಥಾನದಲ್ಲಿ ವಾಸಿಸುವಂಥ ನಮ್ಮೆಲ್ಲರ ಅತಿ ಪ್ರೀತಿಯುಳ್ಳ ತಂದೆ ಆ ದೇವರೇ, ಆಶೀರ್ವಸಲ್ಪಟ್ಟಂಥ ಈ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ತಂದೆ ಆ ದೇವರೇ, ಕಣ್ಣಿಗೆ ಕಾಣುವಂತೆಯೂ ಕಾಣದ ರೀತಿಯಲ್ಲೂ ಬರುವಂಥ ಎಲ್ಲ ಕೇಡು ಪತ್ತು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ಸುರಕ್ಷಿತವಾದ ರೀತಿಯಲ್ಲಿ ಈ ದಿನದವರೆಗೆ ಕಾಯ್ದಿದ್ದೀರಿ ದೇವ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ತಂದೆ ಆ ದೇವರೇ, ಎಷ್ಟೋ ಜನರು ಸ್ವಾಮಿ ಆಸೆ ಪಟ್ಟಿದಾಗಲೂ ಕರ್ತನೆ ಈ ದಿವಸವನ್ನು ಅವರ ಜೀವಿತದಲ್ಲಿ ಕಾಣಲಿಲ್ಲ ಸ್ವಾಮಿ. ನಮಗಾದರೂ ಕರ್ತನೆ ಸಬ್ಬತ್ತಿನದ ಈ ಸಮಯವನ್ನು ಕರ್ತನೆ ನಿಮ್ಮ ಆಲಯದಲ್ಲಿ ಕಳೆಯುವ ಒಂದು ಮಹಾಕೃಪೆಗೆ ನಮ್ಮನ್ನು ನಡೆಸಿದ್ದೀರಿ ದೇವ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯನ್ನು, ಸಭಾಪಾಲಕರನ್ನು ಹಾಗೂ ಸಭಾಪಾಲನಾ ಸಮಿತಿಯವರನ್ನು ಆಶೀರ್ವಸಿ ಕಾಯ್ದು ಕಾಪಾಡ್ರಿ ಕರ್ತನೆ. ಅವರು ಮಾಡುವಂಥ ಎಲ್ಲ ಆಲೋಚನೆ ವಿಚಾರಗಳಲ್ಲಿ ಸ್ವಾಮಿ ನೀವು ತಾನೇ ಸಹಾಯಕರಾಗಿದ್ದು ನಡೆಸ್ರಿ. ಅವರು ಹಾಕಿಕೊಳ್ಳುವಂಥ ಎಲ್ಲ ರೂಪುರೇಷೆಗಳಲ್ಲಿ ಹಾಗೂ ಸ್ವಾಮಿ ಯೋಚನೆಗಳಲ್ಲಿ ಸ್ವಾಮಿ ನೀವು ತಾನೇ ಮಹಿಮೆ ಹೊಂದಬೇಕಾಗಿ ಕೇಳ್ಕೊಳ್ತೇನಪ್ಪ. ವಿಶೇಷವಾಗಿ ಸ್ವಾಮಿ ನಮ್ಮ ಆಲಯದ ಕಟ್ಟಡಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆ ಆ ದೇವರ ಕರ್ತನೆ. ಸುಂದರವಾಗಿ ರೂಪುಗೊಳ್ಳುತ್ತಿರುವಂಥ ನಮ್ಮ ಆಲಯದ ಕಟ್ಟಡಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ತಂದೆ ಆ ದೇವರೇ ಕರ್ತನೆ, ಅಂದು ಸಲ್ಮೋನನ್ನು ಕಟ್ಟುವಾಗ ಕರ್ತನೆ ಮುಗಿಸಿದ ಮೇಲೆ ಸ್ವಾಮಿ ಅದರಲ್ಲಿ ಕರ್ತನೆ ನಿಮ್ಮ ಪ್ರಸನ್ನತೆಯನ್ನು ಇರಿಸುತ್ತೇನೆಂಬುದಾಗಿ ಸ್ವಾಮಿ ನೀವು ತಾನೇ ವಾಗ್ದಾನ ಮಾಡಿದಂಥ ದೇವರಾಗಿದ್ದಿರಲ್ಲಪ್ಪ. ಅದೇ ರೀತಿಯಾಗಿ ಸ್ವಾಮಿ ಇಂದು ಕರ್ತನೆ ಈ ತಿಂಗಳ 26ನೇ ತಾರೀಕಿಗೆ ಸ್ವಾಮಿ ಅದು ಕರ್ತನೆ ಮತ್ತೆ ತಿರುಗಿ ಸ್ವಾಮಿ ಪ್ರತಿಷ್ಠಾಪನೆ ಹೊಂದುವಾಗ ಕರ್ತನೆ ನಿಮ್ಮ ಒಂದು
ಅಲ್ಲಿ ಕರ್ತನೆ ನಿಮ್ಮ ಪ್ರಸನ್ನತೆಯನ್ನು ಇರಿಸಿ ಕರ್ತನೆ, ಅಲ್ಲಿ ಬಂದು ಕರ್ತನೆ ಸ್ವಾಮಿ ದೇವರೇ ಕಣ್ಣೀರು ಹಾಕುವಾಗ, ಪ್ರತಿಯೊಬ್ಬರು ಕರ್ತನೆ ಭಿನ್ನಗಳನ್ನು ಇಡುವಾಗ ಸ್ವಾಮಿ ನೀವು ತಾನೇ ಕೇಳಿ ಅದಕ್ಕೆ ಸದುತ್ತರವನ್ನು ಹಾಗೂ ಸ್ವಾಮಿ ಮನಸ್ಸಿಗೆ ಶಾಂತಿಯನ್ನು ಹೊಂದಿದವರಾಗಿ ಅಲ್ಲಿಂದ ಹೊರಟು ಹೋಗ್ಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸ್ರಿ. ಅಲ್ಲಿ ಬಂದಂಥ ಪ್ರತಿಯೊಬ್ಬರು ಸ್ವಾಮಿ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವ ಹಾಗೆ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ಅದೇ ರೀತಿಯಾಗಿ ಸ್ವಾಮಿ ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ಹೆಸರಾಗಿ ನೀವು ಆಶೀರ್ವದಿಸಿ ಕಾಯ್ದು ಕಾಪಾಡಬೇಕಾಗಿ ಕೇಳ್ಕೊಳ್ತೇನಪ್ಪ. ಈವರೆಗೂ ನಡೆಸ್ತಾ ಬಂದಂಥ ದೇವರಾಗಿ ಬರುವಂತಹ ದಿವಸಗಳಲ್ಲಿ ಸಹ ನಡೆಸುವ ದೇವರಾಗಿದ್ದೀರಿ ದೇವ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ತಂದೆ. ಆ ದೇವರೇ ವಿಶೇಷವಾಗಿ ಸ್ವಾಮಿ ನಮ್ಮ ಆಲಯದ ಕಟ್ಟಡಕ್ಕಾಗಿ ಕರ್ತನೆ ತಮ್ಮನ್ನು ತ್ಯಾಗ ಮಾಡಿಕೊಟ್ಟಂಥ ಪ್ರತಿಯೊಂದೊಂದು ಸದಸ್ಯರನ್ನು ಅವರ ಹಸ್ತಗಳನ್ನು ಬಲಪಡಿಸ್ರಿ ಸ್ವಾಮಿ. ಅವರಿಗೆ ಕರ್ತನೆ ಅದಕ್ಕೆ ತಿರುಗಿ ಬರಬೇಕಾದಂಥ ಎಲ್ಲ ಮೇಲುಗಳನ್ನು ನೀವು ತಾನೇ ಅನುಗ್ರಹಿಸಿಕೊಡುವ ದೇವರಾಗಿದ್ದೀರಿ ರಾಜ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಸ್ವಾಮಿ ಕುಂದುಕೊರತೆಗಳಿರುವಂಥ ಎಲ್ಲ ಕುಟುಂಬಗಳನ್ನು ಕರ್ತನೆ ನೀವು ತಾನೇ ಭದ್ರಪಡಿಸಿ ಆಶೀರ್ವದಿಸಿ ತುಂಬಿ ಹೊರಸೂಸುವಷ್ಟು ಆಶೀರ್ವಾದಗಳನ್ನು ಅವರ ಜೀವಿತಕ್ಕೆ ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ಅದೇ ರೀತಿಯಾಗಿ ಸ್ವಾಮಿ ಇಂದು ಸಬ್ಬತ್ ದಿನ ಕರ್ತನೆ ಎಲ್ಲೆಲ್ಲಿ ನಿಮ್ಮ ಆರಾಧನೆಗಳು ನಡೀತಾ ಇದೆ ಸ್ವಾಮಿ, ನಡೀಲಿಕ್ಕಿದೆ ಕರ್ತನೆ, ಅಲ್ಲೆಲ್ಲ ನಿಮ್ಮ ಪ್ರಸನ್ನತೆಯನ್ನು ಹೊಂದಿದವರಾಗಿ ಬಂದಂಥ ಪ್ರತಿಯೊಬ್ಬರು ಸ್ವಾಮಿ ನಿಮ್ಮನ್ನು ಅನುಭವಿಸಿದವರಾಗಿ ತಮ್ಮ ಮನೆಗಳಿಗೆ ಹಿಂದಿರುಗಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಹೇಗೂ ನಮ್ಮ ಚಿತ್ತಂತಲ್ಲ ಸ್ವಾಮಿ, ನಿಮ್ಮ ಚಿತ್ತಂತೆ ಈವರೆಗೂ ನಡೆಸಿದ್ದೀರಿ. ಮುಂಬರುವಂತಹ ದಿವಸಗಳಲ್ಲಿ ಸಹ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಮ್ಮ ಪ್ರಿಯ ಮುದ್ರಕ್ಷಕನಾದ ನಜರೇತಿನ ಯೇಸುವಿನ ಮುಖಾಂತರ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದವರಾಗಿದ್ದೇವೆ ಸ್ವಾಮಿ, ಆಮೇನ್. ಆರಾಧನೆಯನ್ನು ಮುಂದುವರಿಸುವ ಹಾಗೆ ನಾವು ಹಾಡುವಂಥ ಸ್ತುತಿಗೀತೆ ಪುಸ್ತಕದಲ್ಲಿ 254ನೇ ಸ್ತುತಿಗೀತೆಯನ್ನು ಹಾಡಿಕೊಳ್ಳೋಣ. ಸ್ತುತಿಗೀತೆ ಪುಸ್ತಕದಲ್ಲಿ 254 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ಹಾಡುವ ಕ್ರಿಸ್ತೇಸು ರಾಜನಿಗೆ ಜಯಗೀತವ ದೇವಾದಿ ದೇವಾನಿಗೆ. ಹಾಡುವ ಕ್ರಿಸ್ತೇಸು ರಾಜನಿಗೆ ಜಯಗೀತವ ದೇವಾದಿ ದೇವಾನಿಗೆ. ಆತನು ಇಲ್ಲದೆ ಒಂದಾದರುಂಟಾಗಲಿಲ್ಲ, ಕ್ರಿಸ್ತೇಸುವಲ್ಲದೆ ಬೇರೊಬ್ಬ ದೇವರಿಲ್ಲ. ಆತನು ಇಲ್ಲದೆ ಒಂದಾದರುಂಟಾಗಲಿಲ್ಲ, ಕ್ರಿಸ್ತೇಸುವಲ್ಲದೆ ಬೇರೊಬ್ಬ ದೇವರಿಲ್ಲ. ಹಾಡುವ ಕ್ರಿಸ್ತೇಸು ರಾಜನಿಗೆ ಜಯಗೀತವ ದೇವಾದಿ ದೇವಾನಿಗೆ. ಪಾಪದ ಕೂಪದಲ್ಲಿ ಕತ್ತಲೆಯ ಮುಸುಕಿನಲ್ಲಿ ತೊಳಲುತ್ತಲೆಯುವ ಕರ್ಮ ಪಾಪಿಯದೇ. ಪಾಪದ ಕೂಪದಲ್ಲಿ ಕತ್ತಲೆಯ ಮುಸುಕಿನಲ್ಲಿ ತೊಳಲುತ್ತಲೆಯುವ ಧರ್ಮ ಕರ್ಮ ಪಾಪಿಯದೇ. ಹಾಡುವ ಕ್ರಿಸ್ತೇಸು ರಾಜನಿಗೆ ಜಯಗೀತವ ದೇವಾದಿ ದೇವಾನಿಗೆ. ದೇವಾದಿ ದೇವಾನಿಗೆ ದೇವಾದಿ ದೇವಾನಿಗೆ. ಕರ್ತನ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಮತ್ತೊಂದು ಸ್ತುತಿಗೀತೆಯನ್ನು ಹಾಡಿಕೊಳ್ಳೋಣ. 350ನೇ ಸ್ತುತಿಗೀತೆ 3 ಚರಣಗಳನ್ನು ಹಾಡಿಕೊಳ್ಳೋಣ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸವು. ಜೀವಿಸುವ ಯೇಸು ದೇವರು
ಅಂಗೀಕರಿಸು ಆತನನ್ನು, ಯಾತಕ್ಕೆ ತಾಮಸವು? ನಿನ್ನ ಚಿಂತೆಯ ನಿನ್ನ ದುಃಖವ ಆತಂಗೆ ಒಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಓರುವನು. ನಿನ್ನ ಚಿಂತೆಯ ನಿನ್ನ ದುಃಖವ ಆತಂಗೆ ಒಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಓರುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸವು? ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು, ನೀನು ಲೋಕದ ಆಶೆ ಬಿಟ್ಟು ಈಗಲೇ ಸ್ವೀಕರಿಸು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು, ನೀನು ಲೋಕದ ಆಶೆ ಬಿಟ್ಟು ಈಗಲೇ ಸ್ವೀಕರಿಸು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸವು? ಏತಕ್ಕೆ ತಾಮಸವು? ಏತಕ್ಕೆ ತಾಮಸವು? ಪ್ರಾರ್ಥನೆ ಮಾಡೋಣ. ಜೀವಿಸುವಂಥ ತಂದೆಯ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಆಲಯದಲ್ಲಿ ಸೇರಿ ನಿನ್ನ ನಾಮವನ್ನು ಘನಪಡಿಸ್ತಾ ವಿಜ್ಞಾಪನೆಗಳನ್ನು ಸಲ್ಲಿಸ್ತಾ ವಾಕ್ಯ ಭಾಗಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡುವರಾಗಿದ್ದೇವೆ ಸ್ವಾಮಿ. ವಾಕ್ಯ ಸ್ವರೂಪನಾದ ದೇವರೇ, ನೀನು ಪ್ರಕಟವಾಗು ಸ್ವಾಮಿ. ಆಲಯದಲ್ಲಿ, ಮನೆಯಲ್ಲಿ, ಧ್ವನಿವರ್ಗದ ಮೂಲಕವಾಗಿ ಎಲ್ಲಿವರೆಗೂ ಕರ್ತನೆ, ಹೌದಪ್ಪ ಸ್ವಾಮಿ, ಈ ಸಂಗತಿಗಳು ಪ್ರಕಟವಾಗ್ತಾ ಇದೆ ಕರ್ತನೆ. ನಿನ್ನ ಕೃಪೆಯನ್ನು ವಿಸ್ತರಿಸು, ಕೇಳುವಂಥ ಮನಸ್ಸನ್ನು ನೀನು ಅನುಗ್ರಹ ಮಾಡು. ನಿನ್ನ ಲೋಕದಲ್ಲಿದ್ದಾಗ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದ್ದ ಮಾತಿನಂತೆ ಸತ್ಯವನ್ನು ಕಂಡುಕೊಳ್ಳುವಂತೆ, ಅದು ಅವರನ್ನು ಬಿಡುಗಡೆ ಮಾಡುವಂತೆ ಈ ಮುಂಜಾನೆ ಹೃದಯ ಮನಸ್ಸುಗಳನ್ನು ಒಪ್ಪಿಸಿಕೊಡುತ್ತಾ ಸ್ವಾಮಿ, ನೂತನ ವರ್ಷದಲ್ಲಿ ಹೌದು ಸ್ವಾಮಿ, 10 ದಿನಗಳ ಕಾಲ ನೀನು ನಮ್ಮನ್ನು ಕಾಯ್ದು 11ನೇ ದಿನಕ್ಕೆ ನೀನು ನಡೆಸ್ತಿ. ಇದು ನಿನ್ನ ಕೃಪೆ ಆಗಿದೆ ಎಂಬುದಾಗಿ ನೆನೆಸ್ತಾ ಹೌದಪ್ಪ ಸ್ವಾಮಿ, ವಾಕ್ಯ ಧ್ಯಾನ ಮಾಡುವಂತೆ ನಿನ್ನ ಬಲವನ್ನು ಕೊಡ್ರಿ. ನಿನ್ನ ಚಿತ್ತಕ್ಕೆ, ನಿನ್ನ ಮಾರ್ಗಕ್ಕೆ ಒಪ್ಪಿಸಿಕೊಡ್ತಾ ಇದಕ್ಕೆ ವಿರುದ್ಧವಾಗಿ ಹೋರಾಡ್ತಿರುವಂಥ ಎಲ್ಲ ವೈರ್ಯ ಬಲವನ್ನು ನೀನು ಈಗಾಗಲೇ ನಿಲ್ಲಿಸ್ತಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಮಾತುಗಳನ್ನು ನಮ್ಮಲ್ಲಿಟ್ಟು ನಡೆಸು. ಮಾತನ್ನು ನಾನಾಗಿರದೆ ನಿನ್ನ ವಾಕ್ಯವನ್ನು ನನ್ನ ಬಾಯಲ್ಲಿಟ್ಟು ಬೋಧಿಸಿ ನಡೆಸಬೇಕಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ಅಂತಂದೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ವೇಳೆಯಲ್ಲಿ ನಾನು ಆಯ್ದುಕೊಂಡಂಥ ಪ್ರಸ್ತಾಪ ಅದು ಹೊಸ ಪ್ರಾರಂಭ ಎಂಬುದಾಗಿ. ಅನೇಕ ಸಾರಿ ನಾವು ಕಳೆದ ದಿವಸಗಳು ನೋಡಿದ್ದೇವೆ. 1ನೇ ತಾರೀಕಿನಂದು ಆ ಮಧ್ಯರಾತ್ರಿ ಆರಾಧನೆಯಲ್ಲಿ ನಾವು ಪ್ರಾಮಿಸ್ ಕಾರ್ಡ್ಗಳನ್ನು ತೆಗೆದುಕೊಳ್ತೇವೆ. ಅದರ ಹಿಂದೆ ಆಜ್ಞೆಯನ್ನು ಕೂಡ ಬರೆದಿರುತ್ತದೆ. ಆಜ್ಞೆಯನ್ನು ಪಾಲಿಸುವಾಗ ನಮಗೆ ಆ ಒಂದು ವಾಗ್ದಾನ ಕೊಡಲ್ಪಡ್ತದೆ ಎಂಬುದಾಗಿ. ಗೊತ್ತಿಲ್ಲ ಎಷ್ಟು ಜನರು ಅದನ್ನು ಯಾವ ವಾಗ್ದಾನ ಇತ್ತು ಎಂಬುದಾಗಿ ಈ ದಿವಸ ಕೂಡ ನೆನಪು ಮಾಡಿಕೊಳ್ಳೋದಕ್ಕಾಗಿ. ಆದರೆ ಸತ್ಯವೇದದಲ್ಲಿ
ಎಲ್ಲ ವಾಗ್ದಾನದಿಂದ ತುಂಬಿದ್ದಾರೆ. ಅದು ಒಂದು ವಾಗ್ದಾನದ ಮಾತು ವಚನ ಮಾತ್ರವಲ್ಲ, ಅನೇಕ ವಾಗ್ದಾನದ ಮಾತುಗಳು ವಚನಗಳು ನಮ್ಮ ಜೀವಿತದಲ್ಲಿ ದೇವರಿಗಾಗಲೇ ಬರೆಸಿಟ್ಟಿರುವಂಥವನಾಗಿದ್ದಾನೆ. ಅದನ್ನು ಹೊಂದಿಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲೇ. ಹಾಗಾದರೆ ನಾನು ಅವತ್ತು ಒಂದು ತೀರ್ಮಾನ ಮಾಡಿದೆ, ನಾನು ಹೊಸ ಪ್ರಾರಂಭ ಮಾಡಬೇಕೆಂಬುದಾಗಿ. ಅನೇಕ ಸಾರಿ ಅದನ್ನು ಪ್ರಯತ್ನ ಮಾಡ್ತೇವೆ, ಪ್ರಾರಂಭಿಸ್ತೇವೆ. ಲೋಕದಲ್ಲಿ ಅನೇಕ ಹೋರಾಟಗಳ ಮಧ್ಯದಲ್ಲಿ ನಾವು ಅದನ್ನು ನಿಲ್ಲಿಸಿಬಿಡ್ತೇವೆ. ಕೆಲವು ಸಮಯ ಮಾತ್ರ ನಾವು ಅದನ್ನು ತೆಗೆದುಕೊಂಡು ಹೋಗೋದಕ್ಕಾಗ್ತದೆ. ಯಾವುದೇ ವಿಷಯ ಇರಲಿ, ಆತ್ಮಿಕ ವಲಯದಲ್ಲಿ ಸತ್ಯವೇದವನ್ನು ಓದುವುದಕ್ಕಾಗಿ ಪ್ರಾರಂಭಿಸ್ತೇನೆ ಎಂಬುದಾಗಿ ಹೇಳ್ತೇವೆ. ಕೆಲವು ದಿವಸಗಳಾದ ಮೇಲೆ ಸಮಯದ ಕೊರತೆ ಅಥವಾ ನಮ್ಮ ಆಲಸ್ಯತನದಿಂದ ಅದನ್ನು ನಿಲ್ಲಿಸಿ ಬಿಡ್ತೇವೆ. ಆರೋಗ್ಯದ ವಿಚಾರದಲ್ಲಿ ಬರುವುದಾಗಿದ್ರೆ, ನಾನು ಈ ವರ್ಷ ಪ್ರತಿ ಬೆಳಗ್ಗೆ ಬೇಗ ಎದ್ದು ನಾನು ಜಿಮ್ಗೆ ಹೋಗ್ತೇನೆ, ಅಥವಾ ದೇಹಕ್ಕಾಗಿ ಏನೆಲ್ಲ ಮಾಡಬೇಕೋ ಸಾಧನೆಗಾಗಿ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ. ಕೆಲವು ದಿವಸ ಆದಮೇಲೆ ಆಲಸ್ಯತನ ಅಥವಾ ಅನೇಕ ವಿಧದಲ್ಲಿ ನಾವು ಅದನ್ನು ನಿಲ್ಲಿಸಿಬಿಡ್ತೇವೆ. ಆದರೆ ಕರ್ತನ ವಾಕ್ಯ ನಮಗೆ ಈ ಮುಂಜಾನೆ ವೇಳೆಯಲ್ಲಿ ತಿರುಗಿ ಹೊಸ ಪ್ರಾರಂಭ ಮಾಡುವುದರಲ್ಲಿ ನಮ್ಮ ಜೀವಿತಗಳು ನೂತನ ಸೃಷ್ಟಿಯಾಗಬೇಕು. ಈ ನೂತನ ಸೃಷ್ಟಿಯೊಡನೆ ಮಾತ್ರ ಹೋಗಲಿಕ್ಕೆ ಈ ಲೋಕದಲ್ಲಿ ಅಥವಾ ಮೇಲೋಕದಲ್ಲಿ ಕೂಡ ಬರಬೇಕಾದ್ರೆ ನಾವು ಹೊಸ ಸೃಷ್ಟಿಯ ಮೂಲಕವಾಗಿ ಹೋಗಲೇಬೇಕೆಂಬುದಾಗಿ ವಾಕ್ಯ ಪ್ರಸ್ತಾಪಿಸ್ತದೆ. 2 ಕೊರಿಂಥ ಅದರ 5ನೇ ಅಧ್ಯಾಯ ಅದರ 17ನೇ ವಚನಕ್ಕೆ ಬರುವುದಾದರೆ ಅಲ್ಲಿ ವಾಕ್ಯ ಹೀಗೆ ಬರೆಯಲ್ಪಡ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಎಲ್ಲ ನೂತನ ಆಗಿತ್ತು ಅಂತ ಹೇಳಿದರೆ ಮನುಷ್ಯನಾದ ಜೀವಿತದಲ್ಲಿ ಅದು ಹಳೆ ಸಂಗತಿಗಳನ್ನ ತೆಗೆದು ನೂತನ ಸೃಷ್ಟಿಯಾಗುವಂಥ ಸಂಗತಿ. ನೂತನ ಸೃಷ್ಟಿಯಲ್ಲಿ ಏನೇನು ಅಡಕವಾಗಿದೆ ಎಂಬುದಾಗಿ ನೋಡಿದ್ರೆ ಪೂರ್ವ ಸ್ಥಿತಿಗಳೆಲ್ಲ ಹೋಗ್ಬೇಕು. ಕರ್ತನಿಗೆ ಸಂಬಂಧಪಟ್ಟದ್ದ ಅಲ್ಲದೆ ಇರುವಂಥ ಸಂಗತಿಗಳು ಅದು ಹೊರಟು ಹೋಗಬೇಕು. ಕ್ರಿಸ್ತನ ಸ್ವಭಾವಗಳು ನಮ್ಮ ಜೀವಿತಗಳಲ್ಲಿ ಇರಬೇಕೆಂಬುವಂಥ ಬಯಕೆ ಈ ಪೌಲನು ಅಲ್ಲಿ ಪ್ರಸ್ತಾಪಿಸುವಂಥದ್ದಾಗಿದ್ದಾನೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಯಾವ ಸೃಷ್ಟಿಯೊಡನೆ ಹೋಗಬೇಕೆಂಬುದಾಗಿ ಒಂದು ವಾಕ್ಯ ಆಧಾರ ನೋಡುವುದಾದರೆ ಯೋಹಾನನು ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ ಮೊದಲಿನಿಂದ 21 ವಚನದವರೆಗೂ ನೂತನ ಸೃಷ್ಟಿ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ನಿಕೋದೇಮನ ಮೂಲಕವಾಗಿ ದೇವರು ಅವನಿಗೆ ವಾಕ್ಯವನ್ನು ಕೊಡುವುದರ ಮೂಲಕವಾಗಿ ನಾವು ನೋಡಿಕೊಳ್ತೇವೆ. ಏನೆಂಬುದಾಗಿ ನೋಡುವುದಾದರೆ ಈ ವ್ಯಕ್ತಿ ನಿಕೋದೇಮನು ಸೆನದ್ರಿನ್ ಅಥವಾ ಹಿರಿ ಸಭೆಯವನಾಗಿದ್ದಾನೆಂಬುದಾಗಿ ನೋಡಿಕೊಳ್ತೇವೆ. ಆತನು ಬಂದು ದೇವರಲ್ಲಿ ಕೇಳ್ತಾ ಇದ್ದಾನೆ, ಯೇಸುವಲ್ಲಿ ನಾನು ನೂತನ ಸೃಷ್ಟಿ ಆಗಬೇಕು ಅಥವಾ ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ, ನಿತ್ಯ ಜೀವ ಪಡಿಬೇಕಾದ್ರೆ ನಾನೇನು ಮಾಡಬೇಕು ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಸ್ತಾಪಿಸ್ತಾನೆ. ಹೇಳ್ತಾನೆ, ನೀನು ನೂತನ ಸೃಷ್ಟಿ ಆಗಬೇಕು, ಒಬ್ಬ ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳುವಂಥ ಮಾತು 3ನೇ ಅಧ್ಯಾಯದ 1ನೇ ಭಾಗದಲ್ಲಿ ಹೀಗೆ ಹೇಳಲ್ಪಡ್ತಿದೆ, ಪರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗೋದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಆತನಿಗೆ ಕೇಳ್ತಾ ಇರುವಂಥ ಪ್ರಶ್ನೆ ಬೇರೆ, ದೇವರು ಆತನಿಗೆ ಹೇಳುವಂಥ ಮಾತು ಬೇರೆ. ಆತನು ಕೇಳ್ತಾ ಇದ್ದಾನೆ, ಇದು ಸಹಾಯ ಮಾಡುವಂಥದ್ದು, ಈಗ ನೀನು ಮಾಡುವಂಥ ಕಾರ್ಯಗಳು ದೇವರಿಂದ ಬಂದು ಹೊರತು ಮಾತ್ರ ಎಲ್ಲ ಅಂತ ಹೇಳುವಾಗ, ಆದರೆ ಸ್ವಾಮಿ ಆತನಿಗೆ ಪ್ರಸ್ತಾಪಿಸ್ತಾ ಹೇಳ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟಬೇಕು. ಯಾಕೆ ಹೊಸದಾಗಿ ಹುಟ್ಟಬೇಕು? ನಿಕೋದೇಮನ ಜೀವಿತದ ಆಧಾರವನ್ನು ನೋಡುವುದಾದರೆ ಹಿರಿ ಸಭೆಯವನೆಂಬುದಾಗಿ ವಾಕ್ಯ ಪ್ರಸ್ತಾಪಿಸ್ತದೆ. ಆತನ ಹಿರಿ ಸಭೆಯವನೆಂಬುದಾಗಿ ನೋಡುವುದಾದರೆ ಆತನ ವಯಸ್ಸಾದಂಥ ವ್ಯಕ್ತಿ. ಹಿರಿ ಸಭೆಯ ಅಥವಾ ಹಿರಿಕೂಟದಲ್ಲಿ ಎಲ್ಲರಿಗಿಂತ ವಯಸ್ಸಾದ ರೀತಿಯಲ್ಲಿ ಅಥವಾ ಈ ಲೋಕದ ಪ್ರಕಾರ ನೋಡುವುದಾದರೆ ಸೀನಿಯರ್ ಸಿಟಿಸನ್ ಎಂಬುದಾಗಿ ಅವರ ಒಂದು ಕೂಟವಿತ್ತು, ಸೆನದ್ರಿನ್ ಎಂಬುದಾಗಿ. ಅಲ್ಲಿಗೆ ಹಿರಿ ಸಭೆಯವರೆಲ್ಲ ಯಾವುದಾದ್ರೂ ಒಂದು ಕಾರ್ಯಗಳನ್ನು ತೆಗೆದುಕೊಳ್ಬೇಕಾದರೆ ಅವರು ಆ ಕೂಟದಲ್ಲಿ ಪ್ರಸ್ತಾಪಿಸಿ ಮುಂದುವರಿತಾ ಇದ್ದರು ಎಂಬುದಾಗಿ ನೋಡ್ತೇವೆ. ಈ ರೀತಿಯಲ್ಲಿ ಇವರೆಲ್ಲರೂ ಇರುವಂಥ ಸಂಗತಿ. ಆತನಿಗೆ ಧರ್ಮಶಾಸ್ತ್ರವೆಲ್ಲವೂ ಗೊತ್ತಿತ್ತು. ಆದರೂ ಕೂಡ ಈ ವ್ಯಕ್ತಿ ಇಷ್ಟು ವಯಸ್ಸಾಯಿತು, ನಿನ್ನ ಸ್ಥಾನಮಾನ ಎಂಬುದಾಗಿ ಯೇಸು ಹೇಳಲಿಲ್ಲ. ಈ ಸ್ಥಾನಮಾನಕ್ಕಿಂತಲೂ ನೀನು ಹಿರಿ ಸಭೆಯವನಾದರೂ ಕೂಡ, ನೀನು ಎಷ್ಟೇ ಧರ್ಮಶಾಸ್ತ್ರ ಪಠಣ ಮಾಡಿದರೂ ಕೂಡ, ಅದರಂತೆ ನಡೆದರೂ ಕೂಡ ನೀನು ಹೊಸದಾಗಿ ಹುಟ್ಟಲೇಬೇಕೆಂಬುದಾಗಿರುವಂಥ ಮಾತು. ಈ ಮಾತಿನ ಮುಂದುವರೆದು ನೋಡುವುದಾದರೆ 5ನೇ ವಚನಕ್ಕೆ ಬರುವಾಗ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯವನ್ನು ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಅದು ಆತ್ಮವೇ. ನೀನು ಹೊಸದಾಗಿ ಹುಟ್ಟಬೇಕೆಂಬುದಾಗಿರುವಂಥ ಮಾತು. ದೇಹ ಸಾಧನೆಗಾಗಿ ಏನೆಲ್ಲ ಮಾಡಿರ್ಬೋದು, ನೀನು ಆ ಜ್ಞಾನಾರ್ಜನೆ ಮಾಡಿರಬಹುದು,
ಆದರೆ ಆ ಜ್ಞಾನ ಎಲ್ಲದಕ್ಕಿಂತ ಮೊದಲು ಆ ದೇಹದಿಂದ ಹುಟ್ಟಿದಂಥದ್ದು ದೇಹವೇ, ಅದು ಮಣ್ಣಿಗೆ ಸೇರಲ್ಪಡ್ತದೆ. ಅದು ಆತ್ಮ ಅದನ್ನು ಕಳಿಸಿದ ಆತನ ಬಳಿಗೆ ಹೋಗ್ತದೆ ಎಂಬುದಾಗಿ ನೋಡಿಕೊಳ್ತೇವೆ. ಆತ್ಮ ಸಾಧನೆಗಾಗಿ ನೀನು ಮಾಡಬೇಕಾದಂಥ ಮೊದಲನೇ ಕೆಲಸ, ನೀನು ಹೊಸದಾಗಿ ಹುಟ್ಟಲೇಬೇಕು. ಇಂದು ನಾವು ಎಷ್ಟೊಂದೆಲ್ಲ ಪ್ರಾರಂಭಿಸ್ತೇವೆ, ಎಷ್ಟೊಂದು ವರ್ಷಗಳನ್ನು ಕಾದು ಬಂದಿದ್ದೇವೆ. ನಾವು ಪ್ರಾರಂಭಿಸಿದಂಥದ್ದು ಅಂತ್ಯಕ್ಕೆ ಅದು ಬರಲಿಲ್ಲ. ಆದರೆ ಈ ದಿವಸ ಮುಂಜಾನೆ ತಿರುಗಿ ಇನ್ನೊಂದು ಆವರ್ತಿ ಕೃಪೆಯಲ್ಲಿ ನಾವು ಬೇಡಿಕೊಳ್ಳುವುದಾದರೆ ಹೊಸ ಸೃಷ್ಟಿ ನನ್ನಲ್ಲಾಗಬೇಕು. ಹಾಗಾಗಿ ಆಗುವುದಾದರೆ ಮಾತ್ರ ನನ್ನ ಜೀವಿತದಲ್ಲಿ ದೇವರ ಕಾರ್ಯಗಳು ಜರುಗಿಸಲು ಸಾಧ್ಯ. ಅದು ಆಗುವುದು ಹೇಗೆ? ವೈರಿ ಇದನ್ನು ತಡೆಯುವುದಕ್ಕಾಗಿ ಅನೇಕ ಪ್ರಯತ್ನ ಮಾಡ್ತಾನೆ. ಯೋಹಾನ 10:10 ಪ್ರಕಾರ ನೋಡೋದಾದರೆ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆದರೆ ದೇವರು ಹೇಳುವಂಥ ಮಾತು, ನಾನಾದರೂ ಅವುಗಳಿಗೆ ಜೀವ ಬರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೇನೆ ಎಂಬುದಾಗಿ. ಸಮೃದ್ಧಿ ಕೊಡಲು ಶಕ್ತನಾಗಿರುವಂಥ ದೇವರು ನಮ್ಮ ಬಳಿಯಲ್ಲಿರುವಂಥವನಾಗಿದ್ದಾನೆ. ಹಾಗಾದರೆ ನನ್ನ ಜೀವಿತದಲ್ಲಿ ನಾನು ಮಾಡಬೇಕಾದಂಥ ಮೊದಲನೇ ಕಾರ್ಯ, ನೂತನ ಸೃಷ್ಟಿಯಾಗುವುದಕ್ಕಾಗಿ ನನ್ನನ್ನು ನಾನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡಬೇಕು. ಆ ಸನದ್ರನಲ್ಲಿದ್ದಂಥ ವ್ಯಕ್ತಿ ಬೆಳಕಿನಲ್ಲಿ ಬಂದು ಕೇಳಲಿಲ್ಲ, ಆ ರಾತ್ರಿಯಲ್ಲಿ ಬಂದು ಸ್ವಾಮಿಯನ್ನು ಸಂಧಿಸ್ತಾ ಇದ್ದಾನೆ, ಯಾರಾದರೂ ನನ್ನನ್ನು ನೋಡ್ಯಾರು ಎಂಬುದಾಗಿ. ಆದರೆ ನೂತನ ಸೃಷ್ಟಿಗೋಸ್ಕರ ನಾವು ಯಾರನ್ನು ನೋಡುವುದು ಬೇಡ, ಯಾವ ಸ್ಥಿತಿಗತಿಗಳನ್ನು ನೋಡುವುದು ಬೇಡ, ಯಾವ ಸಮಯವನ್ನು ನಾವು ನೋಡುವುದು ಬೇಡ. ದೇವರ ಸನ್ನಿಧಾನದಲ್ಲಿ ಎಲ್ಲವೂ ಅಡಕವಾಗಿದೆ. ನಾವು ಸೇವರನ್ನು ಸಂಧಿಸುವುದಾದರೆ ನಿಜವಾಗಲೂ ದೇವರು ನಮ್ಮ ಜೀವಿತವನ್ನು ನೂತನ ಸೃಷ್ಟಿ ಮಾಡುವುದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡುವತನಾಗಿದ್ದಾನೆ. ಹೊಸದಾಗಿ ಹುಟ್ಟುದೆಂಬುದಾಗಿ ನೋಡುವುದಾದರೆ ಆ ವ್ಯಕ್ತಿ ಕೇಳ್ತಾನೆ, ತಿರುಗಿ ನನ್ನ ತಾಯಿ ಗರ್ಭದಲ್ಲಿ ಹೋಗ್ಬೇಕಾ? ಎಂದಿಗೂ ಇಲ್ಲ ಪ್ರಿಯರೇ. ನನ್ನ ಜೀವಿತವನ್ನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ದೇವರೇ ನನ್ನನ್ನು ಹೊಸದಾಗಿ ಮಾಡು. ಯೆರೆಮೀಯನ ಗ್ರಂಥ 14:8 ಪ್ರಕಾರ ನೋಡುವುದಾದರೆ, ಯೆರೆಮೀಯನೇ ನೀನು ಎದ್ದು ಹೋಗಿ ಕುಂಬಾರನ ಮನೆಯನ್ನು ವೀಕ್ಷಿಸು, ನಾನು ನನ್ನ ಮಾತನ್ನಲ್ಲಿ ಇಟ್ಟಿದ್ದೇನೆಂಬುದಾಗಿ ಹೇಳ್ತಾನೆ. ಯಾವ ಮಾತೆಂಬುದಾಗಿ ಅಲ್ಲಿ ಹೋಗಿ ನೋಡುವಂಥ ಈ ಯೆರೆಮೀಯನ ಜೀವಿತದಲ್ಲಿ ಒಂದು ಸುಂದರವಾದಂಥ ಸಂಗತಿಯನ್ನು ಕಾಡ್ತಾನೆ. ಏನೆಂಬುದಾಗಿ ನೋಡುವುದಾದರೆ, ಆ ಕುಂಬಾರನು ಜೇಡಿ ಮಣ್ಣನ್ನು ತೆಗೆದುಕೊಂಡು ಆ ಚಕ್ರದ ಮೇಲಿಟ್ಟು ತಿರುಗಿಸ್ತಾ ಅದನ್ನು ಆಕಾರ ಕೊಡ್ತಾ ಇದ್ದಾನೆ. ಮತ್ತೆ ದೇವರ ಮಾತು ಮುಂದುವರೆದು ಕೇಳ್ತದೆ, ನೀನೇನು ನೋಡ್ತಾ ಇದ್ದಿ? ಚಕ್ರದ ಮೇಲೆ ಆತನು ಒಂದು ಪಾತ್ರೆಯನ್ನು ಮಾಡುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ. ಆ ಪಾತ್ರೆ ಮಾತ್ರವಲ್ಲ, ಆ ಮಾಡುವಂಥ ಸಂಗತಿ ಅಲ್ಲ, ಆತನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಅದನ್ನು ಆ ಕುಂಬಾರನು ತನಗೆ ಸರಿ ಬೀಳುವ ರೀತಿಯಲ್ಲಿ ಅದನ್ನು ಆಕಾರ ಕೊಡ್ತಾ ಇದ್ದಾನೆ. ನನ್ನ ಜೀವಿತದ ಎಲ್ಲ ಕಲ್ಮಶಗಳನ್ನು ತೆಗೆದು ಆ ಕುಂಬಾರನಾದಂಥ ಶ್ರೇಷ್ಠ ಕರ್ತನು ಆತನ ಹಸ್ತದಲ್ಲಿ ಕೊಡುವಾಗ ಕರ್ತನಿಗೆ ಸರಿ ಬೀಳುವ ರೀತಿಯಲ್ಲಿ ನನ್ನನ್ನು ನೂತನ ಸೃಷ್ಟಿಯಾಗುವುದಕ್ಕಾಗಿ ಆತನ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಇನ್ನೊಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಹಾಗಾದರೆ ನಾನು ಮಾಡಬೇಕಾದ ಸಂಗತಿ, ನನ್ನನ್ನು ನಾನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡ್ಬೇಕೆಂಬುದಾಗಿ. ನೂತನ ಸ್ವಭಾವ ಅಥವಾ ನೂತನ ಪ್ರಾರಂಭ ಈ ವರ್ಷ ನಾನು ಮಾಡಿದ್ದೇನೆಂಬುದಾಗಿ ಹೇಳುವುದಾದರೆ, ಹೊಸ ಜೀವನ ನನಗೆ ಅವಶ್ಯ, ನೂತನ ಸೃಷ್ಟಿ ನನಗೆ ಅವಶ್ಯ. ಆತ್ಮಿಕ ಮನುಷ್ಯನು ನೂತನವಾಗಿ ಆತನು ಕಾರ್ಯ ಮಾಡಲು ಬೇಕಾದಂಥ ಈ ಲೋಕದ ಪ್ರಯಾಣದಲ್ಲಿ ತನ್ನ ಜೀವಿತವನ್ನು ನಡೆಸಬೇಕಾದರೆ ದೇವರ ಸಹಾಯ ಅವಶ್ಯ. ದೇವರು ರೂಪಿಸುವಂಥ ಸ್ಥಿತಿಗತಿಗಳು ನನ್ನ ಜೀವಿತದಲ್ಲಿ ಅವಶ್ಯ. ಇನ್ನು ಎರಡನೇ ಸಂಗತಿ ನೋಡೋದಾದರೆ, ಹೊಸ ಸ್ವಾತಂತ್ರ್ಯದೊಟ್ಟಿಗೆ ನನ್ನನ್ನು ನಡೆಸುವಾತನಾಗಿದ್ದಾನೆ. ನಾನು ಯಾವಾಗ ಹೊಸ ಜೀವನಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ದೇವರು ನೂತನವಾದಂಥ ಫ್ರೀಡಮ್ ಅಥವಾ ನೂತನವಾದಂಥ ಸ್ವಾತಂತ್ರ್ಯ ನನ್ನ ಜೀವಿತದಲ್ಲಿ ಕೊಟ್ಟು ನಡೆಸುವಾತನಾಗಿದ್ದಾನೆ. ಯಾವುದೆಂಬುದಾಗಿ ನೋಡೋದಾದರೆ, ಯೋಹಾನ 8 ಅದರ 31 ಹಾಗೂ 32ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುವುದಾದರೆ ಅಲ್ಲಿ ವಾಕ್ಯ ಪ್ರಸ್ತಾಪಿಸಿದೆ. ಆಗ ಯೇಸು ತನ್ನನ್ನು ನಂಬಿದ ಯಹೂದರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಮುಂದೆ ವಾಕ್ಯ 36ನೇ ವಚನಕ್ಕೆ ಬರುವಾಗ ಅಲ್ಲಿ ಬರೆಯಲ್ಪಡ್ತದೆ, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನನ್ನ ಜೀವಿತದಲ್ಲಿ ಸ್ವಾತಂತ್ರ್ಯಕ್ಕೆ ನಾನು ತಿರುಗಿಕೊಳ್ಳಬೇಕಾದ್ರೆ ನನ್ನ ಜೀವಿತ ಗಲಾತ್ಯ 5:1 ಪ್ರಕಾರ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದನೆಂಬುದಾಗಿ ವಾಕ್ಯ ಬರೆಯಲ್ಪಡ್ತದೆ. ಹಾಗಾದರೆ ಬಂಧನದಲ್ಲಿ ಇರಬೇಕಾ? ಎಂದಿಗೂ ಇಲ್ಲ. ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ತನ್ನ ಸಂಗಡ ಆ ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವವರೆಗೂ ಕೂಡ ನಾನು ಈ ಲೋಕಯಾತ್ರೆಯಲ್ಲಿ ಸ್ವತಂತ್ರನಾಗಿದ್ದೇನೆ ಎಂಬುದಾಗಿ ಆ ಗ್ರಹಿಕೆಗೆ ಬರಬೇಕು. ಅನೇಕ ಸಾರಿ ವೈರಿ ಇದನ್ನೇ ಮಾಡ್ತಾನೆ, ನೀನು ಪಾಪಿಯಾಗಿದ್ದಿ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳು ಇದೇ ರೀತಿಯಲ್ಲಿ ಇರ್ತಿದೆ, ನಾನು ಮಣ್ಣು ಧೂಳಿ. ದೇವರು ತನ್ನ ರಕ್ತದಿಂದ ತೊಳೆದು ತನ್ನ ಶುದ್ಧವಾದಂಥ ಕರೆಯುವಿಕೆಯಲ್ಲಿ ನಿಲ್ಲಿಸಿ ತನ್ನನ್ನು ತಾನು
ಕರ್ತನ ತನ್ನ ಜೀವಿತವನ್ನು ನಮಗೋಸ್ಕರ ಕೊಟ್ಟು ನಾನು ಆ ಬಂಧನದಲ್ಲಿರಬಾರದು. ಯಾವ ಪಾಪ ಸ್ವಭಾವ ನನ್ನನ್ನು ಆಳ್ತಾ ಇತ್ತೋ ಅದರಿಂದ ಬೇರ್ಪಡಿಸಿ ನನ್ನನ್ನು ಹೊಸ ಕೃಪೆಗೆ ನಡೆಸಿದ್ದರಿಂದ ನಾನೇನು ಮಾಡಬೇಕು? ಹೊಸ ಸ್ವಾತಂತ್ರ್ಯದಲ್ಲಿ ಚಲಿಸುವಂಥವನಾಗಿದ್ದೇನೆ, ನಾನು ನಡೆಯಬೇಕಾಗಿದೆ. ಹಾಗಾದರೆ ಈ ಮುಂಜಾನೆ ವೇಳೆಯಲ್ಲಿ ಆ ನೂತನ ಸೃಷ್ಟಿಯೊಟ್ಟಿಗೆ ನಾನು ಸ್ವತಂತ್ರದಲ್ಲಿದ್ದೇನಾ ಎಂಬುದಾಗಿ ಒಂದು ಪ್ರಶ್ನೆ ಮಾಡಿಕೊಳ್ಳೋಣ. ಇದ್ದರೆ ದೇವರಿಗೆ ಸ್ತೋತ್ರ. ಯಾವಾಗಲೂ ಸೈತಾನನು ಮಾಡುವಂಥ ಕೆಲಸ ಏನೆಂಬುದಾಗಿ ನೋಡೋದಾದರೆ ಪಾಪಿ, ಮಣ್ಣು, ಧೂಳಿ ಎಂಬುದಾಗಿ ಹೇಳುವಂಥ ಸಂಗತಿ. ಆದರೆ ಕ್ರಿಸ್ತನು ಅದನ್ನೆಲ್ಲವನ್ನು ಮಾರ್ಪಡಿಸಿದ್ದಾನೆ. ನನ್ನ ಜೀವಿತವನ್ನು ಗಣನೆಗೆ ತೆಗೆದುಕೊಂಡು ಬಂದಿದ್ದಾನೆ. ಯಾವ ಗಣನೆಗೂ ಬಾರದಂಥ ನಮ್ಮನ್ನು ಶ್ರೇಷ್ಠವಾದಂಥ ಮಕ್ಕಳ ಪದವಿಗೆ ಕರೆದಿದ್ದಾನೆ. ಯಾರ್ಯಾರು ಆತನನ್ನು ನಂಬಿದರೋ ಅಂಥವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಆ ಮಕ್ಕಳ ಅಧಿಕಾರ ಬಂದ ಮೇಲೆ ಇನ್ನು ನಾವು ದಾಸತ್ವದ ನಗದಲ್ಲಿಲ್ಲ, ನಾವು ಕರ್ತನ ಮಕ್ಕಳಾಗಿದ್ದೇವೆ. ಯುದ್ಧವೀರನ ಕೈಯಲ್ಲಿರುವಂಥ, ನಾವು ಸರ್ವಶಕ್ತನ ಕೈಯಲ್ಲಿರುವಂಥ ಮಕ್ಕಳಾಗಿದ್ದೇವೆ. ನಾವು ಕೂಡ ಅದನ್ನೇ ನಾವು ಇಮಿಟೇಟ್ ಮಾಡಬೇಕಾಗಿದೆ. ಯಾವಾಗ ಸೈತಾನನು ಬಂದು ಒಂದೊಂದು ಶೋಧನೆಗಳು ತರುವಾಗ ಯಾವ ರೀತಿಯಲ್ಲಿ ದೇವರು ವಾಕ್ಯದ ಬಲದಿಂದ ನಾನು ಜಯಿಸಿದನೋ ಅದೇ ರೀತಿಯಲ್ಲಿ ನಾವು ಕೂಡ ಜಯಿಸಬೇಕೆಂಬುದಾಗಿ. ಯಾಕಂದರೆ ನೋಡಿಕೊಳ್ತೇವೆ, ಶಿಲುಬೆಯಲ್ಲಿ ಕ್ರಿಸ್ತನ್ ತೂಗಾಡಿಯಲ್ಪಟ್ಟಾಗ ಆ 7 ಮಾತುಗಳಲ್ಲಿ ನಾವು ನೋಡ್ತೇವೆ, ಆತನು ಅಸಹಾಯಕನಾಗಿರಲಿಲ್ಲ. ಆತನು ಲೋಕಕ್ಕೂ ದೇವರಿಗೂ ಮಧ್ಯಸ್ಥಗಾರನಾಗಿ ಏನೆಲ್ಲ ತೀರಿಸಬೇಕಾಗಿತ್ತೋ, ನನ್ನ ಮಕ್ಕಳು ತನ್ನ ಪುನರುತ್ಥಾನದ ಶಕ್ತಿಯಲ್ಲಿ ಚಲಿಸಬೇಕಂತ ಕಾರ್ಯಕ್ಕೆ ತಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ ಎಂಬುದಾಗಿ ನೋಡಿಕೊಳ್ತೇವೆ. ಇನ್ನು ವಾಕ್ಯ ಮುಂದುವರೆದು ನೋಡಿಕೊಳ್ತೇವೆ, ನಮ್ಮ ಸಮಸ್ಯೆಗಳನ್ನು ನೋಡಿ ನಾವೇನು ಮಾಡ್ತೇವೆ? ಅನೇಕ ಸಾರಿ ನಾವು ಸ್ವಾತಂತ್ರ್ಯದಲ್ಲಿಲ್ಲ ಅಥವಾ ಈ ಬಂಧನದಲ್ಲೇ ಇದ್ದೆಂಬುದಾಗಿ ನೋಡಿಕೊಳ್ತೇವೆ. ಹಾಗಾದರೆ ಈ ದಿವಸ ಮುಂಜಾನೆ ವೇಳೆಯಲ್ಲಿ ನಾವು ಕೇಳಿಕೊಳ್ಳೋಣ, ನನ್ನ ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ದೇವರು ಪರಿಹರಿಸಲು ಶಕ್ತನಾಗಿದ್ದಾನೆ. 121ನೇ ಕೀರ್ತನೆಯನ್ನು ನೋಡುವುದಾದರೆ ಆ ಎಲ್ಲ ವಾಕ್ಯ ಭಾಗಗಳು ದೇವರು ವಿಶಿಷ್ಟವಾದಂಥ ರೀತಿಯಲ್ಲಿ ಈ ಒಂದು ಪ್ರಕಟಣೆಯನ್ನು ದಾವೀದನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡಿಕೊಳ್ತೇವೆ. ಅನೇಕ ಸಾರಿ ಕೂಡ ಆ ವಾಕ್ಯ ಭಾಗ ಪ್ರಾರಂಭಿಸ್ತಾ ಹೀಗೆ ಹೇಳ್ತದೆ. 121ನೇ ಕೀರ್ತನೆ ಮೊದಲನೇ ಭಾಗ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ. ಆತ್ಮಿಕ ಒಳ ಅರ್ಥದಲ್ಲಿ ನೋಡಬಹುದು, ಬೆಟ್ಟ ಗುಡ್ಡಗಳಂತಿರುವಂಥ ಸಮಸ್ಯೆಗಳಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಜಿಯಾಲಜಿ ಪ್ರಕಾರ ಅಥವಾ ಲೋಕ ಜ್ಞಾನ ಪ್ರಕಾರ ನೋಡೋದಾದರೆ ಬೆಟ್ಟ ಚಿಕ್ಕದು, ಗುಡ್ಡ ಸ್ವಲ್ಪ ಅದಕ್ಕಿಂತ ದೊಡ್ಡದು. ಪರ್ವತ ಎಂಬುದಾಗಿ ನೋಡೋದಾದರೆ ಎಲ್ಲದಕ್ಕಿಂತ ಉನ್ನತವಾಗಿರುವಂಥ, ಎತ್ತರವಾಗಿರುವಂಥ ಒಂದು ಸಂಗತಿ. ನಿನ್ನ ಎಷ್ಟೇ ಕಷ್ಟಗಳಿದ್ದರೂ ಕೂಡ ದೇವರು ಪರಿಹರಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳುವಂಥ ಮಾತು. ಆ ಒಂದು ವಾಕ್ಯ ಭಾಗ ಪ್ರಸ್ತಾಪಿಸ್ತಾ ನಾವು ನೋಡಿಕೊಳ್ಳೋದಾದರೆ, ಆ ವಾಕ್ಯ ಭಾಗವನ್ನು ಯಾಕೆ 121ನೇ ಕೀರ್ತನೆಯನ್ನು ರಚನೆ ಮಾಡುವಾಗ ಆತನು ಏನನ್ನು ಗಮನಿಸಿ ಆ ರಚನೆ ಮಾಡಿದನೆಂಬುದಾಗಿ ನೋಡೋದಾದರೆ, ಇಸ್ರಾಯೇಲರ ಸ್ಥಿತಿ ಆತನು ಕಾನಾನಿಗೆ ಹೋಗಿ ಸೇರುವವರೆಗೂ ಅಥವಾ ಕಾನಾನ್ ಎಂಬುದಾಗಿ ನೋಡೋದಾದರೆ ದೇವರ ಆಲಯದಲ್ಲಿ ಅಥವಾ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಆರಾಧನೆ ಮಾಡುವಂಥ ಒಂದು ಸಂಗತಿಯನ್ನು ನಾವು ನೋಡಿಕೊಳ್ಳುತ್ತೇವೆ. 121ನೇ ಕೀರ್ತನೆಯಲ್ಲಿ ಹೀಗೆ ಬರೆಯಲ್ಪಡ್ತದೆ. ಎಲ್ಲ ವಾಕ್ಯಗಳನ್ನು ಗಮನಿಸುವುದಾದರೆ ಅವರ ಯಾತ್ರೆಗೀತೆಯಲ್ಲಿ ಅಥವಾ ಅವರು ಇಸ್ರಾಯೇಲರು ಬಂಧನದ ನೊಗದಿಂದ ಪಾರು ಮಾಡಿ ದೇವರು ಅವರನ್ನು ನಡೆಸಿದ ವಿಧಕ್ಕಾಗಿ ಅಲ್ಲಿ ನಾವು ನೋಡಿಕೊಳ್ತೇವೆ, ದೇವರು ಬಿಡುಗಡೆ ಕೊಟ್ಟು ನಡೆಸಿದನ್ನು ಕೃತಜ್ಞತೆಯುಳ್ಳವರಾಗಿ ಆತನು ಹೇಳುವಂಥ ಸಂಗತಿ. 121ನೇ ಕೀರ್ತನೆ ಭಾಗವನ್ನು ಪೂರ್ತಿಯಾಗಿ ನಾವು ಗಮನಿಸುವುದಾದರೆ ಅಲ್ಲಿ ಇಸ್ರಾಯೇಲರೆಲ್ಲ ಮಾರ್ಗದಲ್ಲಿ ನಡೆದಂಥ ಒಂದೊಂದು ಸಂಗತಿಗಳಿಗಾಗಿ ದೇವರನ್ನು ಕೊಂಡಾಡಲು ಮಾತ್ರವಲ್ಲ ರೀ, ಅವರು ಅನೇಕ ಸಾರಿ ಗುಣಗುಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅನೇಕರು ಗುಣಗುಟ್ಟುವಿಕೆಯಲ್ಲಿ ಅವರ ಯಾತ್ರೆಗಳು ಕೆಲವರು ನಿಂತು ಹೋಯಿತು ಎಂಬುದಾಗಿ ನೋಡಿಕೊಳ್ತೇವೆ. ಆದರೆ ಆ ಒಂದು ಅರಣ್ಯಕಾಂಡ ಅದರ 28ನೇ ಅಧ್ಯಾಯ 15ನೇ ವಚನ ಭಾಗದಲ್ಲಿ ನಾವು ಗಮನಿಸುವುದಾದರೆ ಅಲ್ಲಿ ನೋಡಿಕೊಳ್ತೇವೆ, ಈ ಯಾತ್ರೆಯಲ್ಲಿ ದೇವರು ಅವರೊಟ್ಟಿಗಿದ್ದನು ಎಂಬುದಾಗಿ ನೋಡಿಕೊಳ್ತೇವೆ. ಈ ಒಂದು ವಾಕ್ಯ ಪ್ರಸ್ತಾಪವನ್ನು ನೋಡುವುದಾದರೆ ಈ ಹೊಸ ಪ್ರಾರಂಭ ಅಥವಾ ಹೊಸ ಸ್ವಾತಂತ್ರ್ಯದಲ್ಲಿ ನಾವು ಚಲಿಸಬೇಕಾದ್ರೆ ಕೀರ್ತನೆ ರಚಕನು ಹೇಳುವ ಪ್ರಕಾರ ನನ್ನ ಪರ್ವತದ ಸ್ಥಿತಿಯಲ್ಲಿರುವಂಥ ಸಮಸ್ಯೆಗಳನ್ನು ದೇವರು ಬಗೆಹರಿಸಲು ಶಕ್ತನಾಗಿದ್ದಾನೆ. ಮುಂದುವರೆದು ನೋಡುವುದಾದರೆ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವಾತನು ತೂಕಡಿಸದೇ ಇರಲಿ ಎಂಬುದಾಗಿ. ವರ್ಷಕ್ಕೊಂದು ಆವರ್ತಿ ಅವರು ಶಿಲುಬೆಗೆ ಬಂದು ಆರಾಧನೆ ಮಾಡಬೇಕಾದಂಥ ಒಂದು ಸಂಗತಿ. ಪ್ರತಿ ವರ್ಷಕ್ಕೊಮ್ಮೆ ತಮ್ಮ ಜೀವಿತಗಳಲ್ಲಿ ಮಾಡಿದಂಥ ದೇವರ ಸಹಾಯವನ್ನು ನೆನೆದು ಅವರು ಬೆಳವಕ್ಕಿನೋ ಅಥವಾ ಪಾರಿವಾಳವನ್ನೋ ಹೋತೋ ಹೋರಿಯನ್ನೋ ತೆಗೆದುಕೊಂಡು ಬಂದು ದೇವರ ಸನ್ನಿಧಾನದಲ್ಲಿ ತಮ್ಮ ಪಾಪ ವಿಮೋಚನೆಗಾಗಿ ಅಥವಾ ಅನೇಕ ವಿಧದಲ್ಲಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವುದರಲ್ಲಿ ಅವರು ಬಂದು ಒಂದು ವರ್ಷಕ್ಕೊಂದು ಆವರ್ತಿ ಬರ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಈ ಒಂದು 121ನೇ ಒಂದು
ಅಧ್ಯಾಯವನ್ನು ಗಮನಿಸುವುದಾದರೆ ದೇವರ ಸನ್ನಿಧಿಗೆ ಬರಬೇಕೆಂಬುದಾಗಿರುವಂಥ ಮಾತು. ಯಾಕೆ ದೇವರ ಸನ್ನಿಧಿಗೆ ಬರಬೇಕು? ನನ್ನ ಜೀವಿತದಲ್ಲಿ ಹೊಸ ಸೃಷ್ಟಿ ಹಾಕಬೇಕು, ನಾನು ಪ್ರಾರಂಭ ಮಾಡಬೇಕು, ಒಂದು ಬಿಡುಗಡೆಯಲ್ಲಿ ನಡೆಸಲ್ಪಡಬೇಕಾದರೆ ಈ ವಾಕ್ಯ ಭಾಗ ಹೀಗೆ ಹೇಳ್ತದೆ, ವರ್ಷಕ್ಕೊಂದು ಆವರ್ತಿ ಅಲ್ಲಿ ಬರ್ತಾ ಇದ್ದರು ಎಂಬುದಾಗಿ ನೋಡ್ತೇವೆ. ಎಲ್ಕಾನೋನ್ ತನ್ನ ಹೆಂಡತಿಯಾದಂಥ ನಾವು ನೋಡಿಕೊಳ್ತೇವೆ ಹನ್ನಳನ್ನು ಅಲ್ಲಿ ಕರೆದುಕೊಂಡು ಬಂದ. ಪ್ರತಿ ವರ್ಷ ಬರ್ತಾ ಇದ್ದರೂ ಕೂಡ ಈ ವರ್ಷ ಒಂದು ಬದಲಾವಣೆ. ಆ ವರ್ಷ ಬಂದಳು, ದೇವರ ಸನ್ನಿಧಾನದಲ್ಲಿ ಬೇಡಿದಳು. ಮರು ವರ್ಷ ಬರುವುದರೊಳಗಾಗಿ ಆಕೆ ಏನನ್ನು ಸಮರ್ಪಿಸಬೇಕಾಗಿತ್ತು, ದೇವರು ಕೊಟ್ಟಿದ್ದನ್ನು ದೇವರ ಹಸ್ತದಲ್ಲಿ ಕೊಡುವುದಕ್ಕಾಗಿ ಸಿದ್ಧಳಿದ್ದಳು ಎಂಬುದಾಗಿ ನೋಡಿಕೊಳ್ತೇವೆ. ಜಕರೀಯನಿಗೆ ಒಂದು ಸರದಿ ಬರುವಾಗಲೂ ಆತನು ಯಾಜಕನಾಗೇ ಇದ್ದನು, ಅದನ್ನು ವಯಸ್ಸಾಗಿತ್ತು ಎಂಬುದಾಗಿ ವಾಕ್ಯ ಪ್ರಸ್ತಾಪಿಸ್ತದೆ. ಆಲಯದಲ್ಲಿ ಸನ್ನಿಧಿ ಸೇವೆ ಮಾಡಿದಂಥ ವ್ಯಕ್ತಿಗೆ ಆಶೀರ್ವಾದ ಆತನು ಕಾಣಲಿಲ್ಲ. ಆದರೆ ಒಂದು ಸಮಯ ಬಂತು, ಆತನ ಸನ್ನಿಧಿ ಸೇವೆ ಬರುವಂಥ ಅತೀವ ಪರಿಶುದ್ಧ ಸ್ಥಳಕ್ಕೆ ಹೋಗುವಂಥ ಭಾಗ ಬಂದಾಗ ದೇವರನ್ನು ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ನೀನು ಎಂಥದೇ ಪರಿಸ್ಥಿತಿ ಇರಬಹುದು, ಪರ್ವತದಂತೆ ಇರುವಂಥ ನಿನ್ನ ಒಂದು ಅಸಹಾಯಕತೆ ಇರಬಹುದು, ದೇವರ ಹಸ್ತದಲ್ಲಿ ನೀನು ತೆಗೆದುಕೊಂಡು ಬಂದು ಆಲಯವನ್ನು ಪ್ರವೇಶಿಸಿ ದೇವರ ಸನ್ನಿಧಾನವನ್ನು ಪ್ರವೇಶಿಸಿ ನೀನು ಆರಾಧನೆ ಮಾಡುವುದಾದರೆ ನಿಜವಾಗಲೂ ನಾನು ನಿನಗೆ ಸಹಾಯಕನಾಗಿರ್ತೇನೆ ಎಂಬುದಾಗಿ ದೇವರ ವಾಕ್ಯ ಪ್ರಸ್ತಾಪಿಸ್ತದೆ. ಮತ್ತು ಮುಂದೆ ನೋಡುವುದಾದರೆ ವರ್ಷಕ್ಕೊಮ್ಮೆ ಬರುವಂಥ ಈ ಒಂದು ಪ್ರಯಾಣದಲ್ಲಿ ಅನೇಕರು ನೋಡ್ತೇವೆ, ಆ ಒಂದು ಅರಣ್ಯ ಮಾರ್ಗದಲ್ಲಿ ಅವರು ಬರ್ತಾ ಇರುವಾಗ ಅವರಿಗೆ ಬಿಸಿಲಿನ ತಾಪ. ಆದರೆ ದೇವರ ವಾಕ್ಯ ಅಲ್ಲಿ ಹೇಳ್ತದೆ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಕರ್ತನೇ, ಹಗಲಿನಲ್ಲಿ ಸೂರ್ಯನು ಇರುಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ನಿನಗೆ ಎಂಥದೇ ಪರಿಸ್ಥಿತಿ ಬಂದರೂ, ಸೂರ್ಯನು ನಿನ್ನನ್ನು ತಾಪದಿಂದ ಇಟ್ಟರೂ ಕೂಡ, ಕತ್ತಲೆಯಾದಂಥ ಸಂಗತಿಗಳು ಇರುವುದಾದರೂ ಕೂಡ ನಿನಗೆ ಆ ಮಾರ್ಗದಲ್ಲಿ ದೇವರು ಯಾವ ರೀತಿ ಇಸ್ರಾಯೇಲರಿಗೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಚಲಿಸಿದನೋ, ನಿನ್ನ ಪರಿಸ್ಥಿತಿಗಳಲ್ಲಿ ಹಿಂಬಾಗಿ ಮುಂಬಾಗಿ ಆತನು ಚಲಿಸ್ತಾನೆ ಎಂಬುದಾಗಿ ವಾಗ್ದಾನದೊಟ್ಟಿಗೆ ಈ ಒಂದು ವಾಕ್ಯ ಭಾಗ ಬರೆಯಲ್ಪಡ್ತದೆ. ಹಾಗಾದರೆ ನನ್ನ ಜೀವಿತದಲ್ಲಿ ಕೊನೆಯ ಭಾಗಕ್ಕೆ ಬರುವಾಗ ನೋಡ್ತೇವೆ, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನೆಂಬುದಾಗಿ ಭರವಸೆ ಕೊಡ್ತಾ ಇದ್ದಾರೆ. ಹಾಗಾದರೆ ನನ್ನ ಜೀವಿತದ ಕಾಪಾಡಲ್ಪಡಬೇಕಾ? ನಾನು ಹೋಗುವಾಗಲೂ ಬರುವಾಗಲೂ ಎಂಬುದಾಗಿ ನೋಡೋದಾದರೆ ಇಸ್ರಾಯೇಲರಿಗೆ ಆ ಕಠಿಣವಾದಂಥ ಪರಿಸ್ಥಿತಿ, ಆ ಮಾರ್ಗವನ್ನು ನೆನೆಸಿ ನೀವು ಆಲಯಕ್ಕೆ ಬನ್ನಿರಿ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ನೀನಿರುವಂಥ ಸ್ಥಳದಲ್ಲಿ ನೀನು ದೇವರನ್ನು ಆರಾಧಿಸುವ ಯಾವಾಗ ನಿಂತುಕೊಳ್ತೀಯೋ ನಿನ್ನ ಒಂದು ಸ್ವಾತಂತ್ರ್ಯ ನಿನಗೆ ಬಿಡುಗಡೆಯಾಗಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಇನ್ನು ಮುಂದುವರೆದು ನೋಡುವುದಾದರೆ 2 ತಿಮೋಥಿ ಅದರ 1ನೇ ಅಧ್ಯಾಯ 7ರಿಂದ 12 ವಚನ ಭಾಗದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಒಂದು ನಿರೀಕ್ಷೆಯ ಮಾತನ್ನು, ಒಂದು ಭರವಸೆಯ ಮಾತನ್ನು, ಹೊಸ ನಿರೀಕ್ಷೆಯುವುದಕ್ಕೆ ಚಲಿಸುವುದಕ್ಕಾಗಿ ಮಾತುಗಳನ್ನು ಬರೆಯಲ್ಪಟ್ಟಿದೆ. ದೇವರು ನಮಗೆ ಕೊಟ್ಟಿರುವಂಥ ಆತ್ಮನು ಅದು ಬಲ ಪ್ರೀತಿಯ ಶಿಕ್ಷಣಗಳ ಆತ್ಮವೇ ಹೊರತು ಅದು ಹೇಡಿತನದ ಆತ್ಮವಲ್ಲ. ಮತ್ತು ಮುಂದುವರೆದ 12ನೇ ವಚನಕ್ಕೆ ಬರುವಾಗ, ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನನ್ನು ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂದು ದೃಢವಾಗಿ ನಂಬಿದ್ದೇನೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ಎಂಥದೇ ಪರಿಸ್ಥಿತಿಗಳು ಬಂದರೂ ನನ್ನ ದೇಹ ಬಲದಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ಆದರೆ ದೇವರ ಆತ್ಮನ ಬಲದ ಪ್ರೀತಿಯಿಂದ ಎಂಬುದಾಗಿ ನೋಡಿಕೊಳ್ತೇವೆ. ದೇವರು ನನ್ನ ಜೀವಿತದಲ್ಲಿ ಹೊಸ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ, ಹೊಸ ಬಲವನ್ನು ಕೊಟ್ಟಿದ್ದಾನೆ. ನಾನು ಈ ಲೋಕದಲ್ಲಿ ಒಂದು ಹೊಸ ರೀತಿಯಲ್ಲಿ ಜೀವಿಸೋದಕ್ಕಾಗಿ ಮನಸ್ಸು ಮಾಡಿದರೆ ನಿಜವಾಗಲೂ ದೇವರು ನನ್ನ ಅಸಹಾಯಕತೆಯನ್ನು ತೆಗೆದು ಈ ವರ್ಷ ನಾನೆಲ್ಲ ಅಂದ್ಕೊಂಡಿದ್ದೇನೋ, ಏನೆಲ್ಲ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದ್ದೇನೋ, ಅಥವಾ ಹೊಸದಾಗಿ ಪ್ರಾರಂಭಿಸಿದಂಥ ಒಂದೊಂದು ಸಂಗತಿಗಳನ್ನು ದೇವರು ತನ್ನ ಚಿತ್ತದ ಮೂಲಕವಾಗಿ ನೆರವೇರಿಸುವುದಕ್ಕಾಗಿ ಈ ದಿವಸ ಸಿದ್ಧನಿದ್ದಾನೆ. ನಾನು ನನ್ನ ಜೀವಿತವನ್ನು ವಾಕ್ಯದ ಆಧಾರ ಮೂಲಕವಾಗಿ ಕೇಳಿಕೊಳ್ಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ದೇವರ ಚಿತ್ತಕ್ಕೆ ಒಳಗಾಗಿ ನಾನು ಕೇಳಿಕೊಳ್ಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಹಾಗಾದರೆ ಕೊನೆಯದಾಗಿ ನೋಡುವುದಾದರೆ 14ನೇ ಅಧ್ಯಾಯ ಯೋಹಾನನ ಸುವಾರ್ತೆ 2-3 ವಚನಗಳು ಬರೆಯಲ್ಪಡ್ತದೆ. ನನ್ನ ತಂದೆಯಲ್ಲಿ ಮನೆಯಲ್ಲಿ ಬಹಳ ಬಿರಾಡುಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ. ಇದು ಕೂಡ ವಾಗ್ದಾನ ವಚನವೇ. ಅನೇಕ ಸಾರಿ ಹೇಳ್ತದೆ, ಸಾಯುವಂಥ ಸ್ಥಿತಿಗಳನ್ನು ನೋಡುವುದಾದರೆ ನನ್ನ ಪರಿಸ್ಥಿತಿಗಳಲ್ಲಿ ಅವ್ರದ್ದು ಮರಣಿಸಿದ್ರು, ಇವರು ಮರಣಿಸಿದ್ರು ಎಂಬುದನ್ನು ಕೇಳಿಕೊಳ್ಳುವಾಗ ದುಃಖವಿರ್ತದೆ ನಿಜ. ಆದರೆ
ದೇವ್ರ ವಾಕ್ಯ ಹೇಳ್ತಿದ್ರೆ ನಿತ್ಯ ಜೀವ ಬೇಕಾದರೆ ನಾವು ಸಾಯಲೇಬೇಕು. ನಮ್ಮ ಜೀವಿತಗಳು ಈ ಲೋಕದಲ್ಲಿ ಅಂತ್ಯವಾದರೆ ಮಾತ್ರ ನಾವು ಇನ್ನೊಂದು ಲೇಖಕ್ಕೆ, ಅದಂದರೆ ದೇವರು ಕೊಡ ಬಯಸುವಂಥ ಆ ನಿತ್ಯ ಜೀವದ ಭಾಗ್ಯಕ್ಕೆ ನಾವು ಚಲಿಸುವಂಥವರಾಗಿದ್ದಾರೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತಿದೆ, ನಾನಿರುವಲ್ಲಿಗೆ ನೀವು ಬರಬೇಕು, ಅದಕ್ಕೋಸ್ಕರ ನಾನು ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದೆ. ನನ್ನ ಜೀವಿತವನ್ನು ಈ ಮುಂಜಾನೆ ವೇಳೆಯಲ್ಲಿ ಆ ಬಿಡಾರಕ್ಕಾಗಿ ನಾನು ಈ ಲೋಕದಲ್ಲಿ ಏನೆಲ್ಲ ಪಡ್ಬೋದು, ಒಂದು ದಿವಸ ಅದು ಅಂತ್ಯವಾಗ್ತದೆ. ಅದು ನಿಜವಾಗಲು ದೇವರು ಆಗಲೇ ಎಲ್ಲವನ್ನು ಬರೆಸಿಟ್ಟಿದ್ದಾನೆ, ತನ್ನ ಚಿತ್ತದ ಮೂಲಕವಾಗಿ ನಮಗೆ ಕೊಡುವುದಕ್ಕಾಗಿ ಬಯಸ್ತಾನೆ. ಈ ಮುಂಜಾನೆ ವೇಳೆಯಲ್ಲಿ ಇನ್ನೊಂದು ಸಾರಿ ನಾನು ಏನೆಲ್ಲ ವಾಗ್ದಾನ ಮಾಡುವುದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಒಂದು ಕಮಿಟ್ಮೆಂಟ್ ಮಾಡಿಕೊಂಡಿದ್ದೇನೆ, ಅದನ್ನು ನಾನು ತಿರುಗಿ ಜ್ಞಾಪಕ ಮಾಡಿಕೊಳ್ಳ. ಕಳೆದ ವರ್ಷ ಅದು ಪೂರ್ಣವಾಗಲಿಲ್ಲ, ಆದರೆ ಈ ವರ್ಷ ತಿರುಗಿ ದೇವರೇ ನಿನ್ನ ಸಹಾಯವಿರುವುದಾದರೆ ಮಾತ್ರ ನಾನು ಅದನ್ನು ಹೊಂದಿಕೊಳ್ತೇನೆ ಎಂಬುದಾಗಿ ಕೇಳಿಕೊಳ್ಳುವಾಗ ನಿಜವಾಗಲೂ ದೇವರು ತನ್ನ ಹಸ್ತದ ಮೂಲಕವಾಗಿ ಇದನ್ನೆಲ್ಲ ನೆರವೇರಿಸಿಕೊಡುವಂಥವನಾಗಿದ್ದಾನೆ. ಹೀಗಾಗುವುದಕ್ಕಾಗಿ ದೇವರ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ. ನಾವು ಆವಾಗಲೇ ಹಾಡಿದಂಥ ಒಂದು ಹಾಡು, ನಿನ್ನ ಚಿಂತೆಯ ನಿನ್ನ ದುಃಖವ ದೇವರಿಗೆ ಅರ್ಪಿಸು ಎಂಬುದಾಗಿರುವಂಥ ಹಾಡನ್ನು ತಿರುಗಿ ನಾವು ಅದು ಒಂದು ಚರಣವನ್ನು ಹಾಡಿ ಕರ್ತನ ಹಸ್ತದಲ್ಲಿ ನಾವು ಪ್ರಾರ್ಥನೆಗೆ ಹೋಗಿಕೊಳ್ಳೋಣ. ನಿನ್ನ ಚಿಂತೆಯ ನಿನ್ನ ದುಃಖವ ಆತಂಗೆ ಒಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಓರುವನು. ನಿನ್ನ ಚಿಂತೆಯ ನಿನ್ನ ದುಃಖವ ಆತಂಗೆ ಒಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಓರುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನ್ನೇ, ಏತಕ್ಕೆ ತಾಮಸವು ಏತಕ್ಕೆ ತಾಮಸವು. ನಮ್ಮ ಚಿಂತಾ ಭಾರಗಳನ್ನು ಹೊತ್ತು ನಮ್ಮನ್ನು ನಡೆಸಲು ಶಕ್ತನಾಗಿರುವಂಥ ಕ್ರಿಸ್ತ ಯೇಸುವೆ, ನಿನ್ನ ಬಾಳಿಯಲ್ಲಿ ಮುಂಜಾನೆ ವಿಜ್ಞಾಪಿಸುವಂಥವರಾಗಿದ್ದೇವೆ. ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಿ. ಹೌದು ಸ್ವಾಮಿ, ನಮ್ಮ ಚಿಂತೆಗಳನ್ನೆಲ್ಲ ಕರ್ತನೆ ಮಾರ್ಪಡಿಸಿ ಹೊಸ ಸೃಷ್ಟಿಯಾಗುವುದಕ್ಕಾಗಿ ನಿನ್ನ ಬಳಿಯಲ್ಲಿ ಕೇಳ್ಕೊಳ್ತೇವೆ. ನೂತನ ಸ್ವಭಾವವನ್ನು ನಮ್ಮ ಜೀವಿತಗಳಲ್ಲಿ ಇಟ್ಟು ನಡೆಸ್ತಾ ಇದೆಯೇ, ಅದಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷ ಪ್ರಾರಂಭಿಸಿದಂಥ ದಿನಗಳಿಂದ ಹಿಡಿದುಕೊಂಡು 11 ದಿವಸಗಳವರೆಗೆ ನೀನು ಕಾಯ್ದೆ. ಹೌದಪ್ಪ ಸ್ವಾಮಿ, ನಾವು ಜೀವಿಸುವ ಮಟ್ಟಿಗೆ ಕರ್ತನೆ ನೀನು ಕೊಡುವಂಥ ಹೊಸ ನಿರೀಕ್ಷೆಯ ಭಾಗ್ಯದಲ್ಲಿ ಚಲಿಸುವಂತೆ ನಮ್ಮ ಜೀವಿತಗಳನ್ನು ನೀನು ರೂಪಿಸು. ನೀನು ಇಷ್ಟ ಬಯಸುವ ರೀತಿಯಲ್ಲಿ ನಮ್ಮನ್ನು ರೂಪಿಸಿ ಲೋಕಯಾತ್ರೆಯಲ್ಲಿ ಚಲಿಸುವಂತೆ ಮಾಡಪ್ಪ ಸ್ವಾಮಿ. ಹೌದು ರಾಜ, ಈ ಮುಂಜಾನೆ ವೇಳೆಯಲ್ಲಿ ಯಾರೆಲ್ಲ ಚಿಂತೆಗೊಳಗಾಗಿದ್ದಾರೋ, ದುಃಖದಲ್ಲಿದ್ದಾರೋ, ರೋಗದ ಸ್ಥಿತಿಗಳಿದ್ದಾರೋ, ಮರಣ ಹಾಸಿಗೆಯಲ್ಲಿದ್ದಾರೋ, ಹೌದಪ್ಪ ಸ್ವಾಮಿ, ಅವರೆಲ್ಲ ಹೃದಯ ಮನಸ್ಸುಗಳಲ್ಲಿ ನಿನ್ನ ವಾಕ್ಯವನ್ನು ದೂತನೆಂಬಂತೆ ಕಳುಹಿಸಿ ಕರ್ತನೆ ಗುಣಪಡಿಸು, ಸಂತೈಸು, ಅವರ ಜೀವಿತಗಳನ್ನು ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಹೌದು ಸ್ವಾಮಿ ಕರ್ತನೆ, ಇನ್ನು ಬಪ್ಪ ಹಾಕಿರುವಾಗಲೇ ಕರ್ತನೆ ಈ ರೀತಿಯಲ್ಲಿ ಆಲಯದಲ್ಲಿ ಸೇರಿ ನಿನ್ನನ್ನು ಕೊಂಡಾಡುವಂತೆ, ನಿನ್ನ ವಾಕ್ಯವನ್ನು ಗಮನಿಸುವಂತೆ ನಮ್ಮ ಜೀವಿತಗಳನ್ನು ನಿನ್ನ ಕರ್ತನೆ ನಡೆಸೋದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ರಾಜ, ನಮ್ಮನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನೀನು ನಡೆಸುವ ರೀತಿಯಲ್ಲಿ ಕರ್ತನೆ, ಹೌದಪ್ಪ ಸ್ವಾಮಿ, ಈ ದಿವಸ ಎಲ್ಲೆಲ್ಲಿ ನಿನ್ನ ಆರಾಧನೆ ಸೇವೆಗಳು ಸುವಾರ್ತೆಗಳು ಚಲಿಸ್ತಾ ಇದ್ದವು, ನಡೆಯಲ್ಪಡ್ತಾ ಇದ್ದವು, ನಡಿಲಿಕ್ಕಿದ್ದವು ಸ್ವಾಮಿ, ಅಲ್ಲೆಲ್ಲ ನಿನ್ನ ಪ್ರಸನ್ನತೆ ಇಟ್ಟು ನಡೆಸಪ್ಪ ಸ್ವಾಮಿ. ಇಂದು ಕರ್ತನೆ ನಮ್ಮ ಸಭೆಯಲ್ಲಿ ಆರಾಧನೆಯನ್ನು ಕರ್ತನೆ ವಿಶೇಷವಾದ ರೀತಿಯಲ್ಲಿ ಕರ್ತನೆ ನೀನು ಆಶೀರ್ವಾದ ಮಾಡು. ಸತ್ಯವನ್ನು ತಿಳ್ಕೊಳ್ರಿ, ಅದು ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ಹೇಳಿದ್ದೀರಿ ರಾಜ. ನಿಜ ಸತ್ಯ ನೀನೇ ಸ್ವಾಮಿ, ಸತ್ಯ ಸ್ವರೂಪನಾದ ದೇವರೇ, ನೀನು ಪ್ರಕಟವಾಗಿ ಒಬ್ಬೊಬ್ಬ ಹೃದಯ ಮನಸ್ಸುಗಳ ಸತ್ಯಕ್ಕೆ ನಮ್ಮನ್ನು ಸೇರಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಈ ದಿವಸ ಕರ್ತನೆ, ಹೌದಪ್ಪ ಸ್ವಾಮಿ, ನಿನ್ನ ಮಕ್ಕಳು ಕರ್ತನೆ ಮದುವೆಯಲ್ಲಿ ಕರ್ತನೆ ಅವರು ಒಂದಾಗ್ಲಿಕ್ಕಿರುವಾಗ ಆ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ದಾಂಪತ್ಯವನ್ನು ನೀನು ಮಾನ್ಯವೆನಿಸಿದ್ದೆ ಎಣಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಅದರಲ್ಲಿ ಕರ್ತನೆ
ಕೃಪೆನಿಟ್ಟು ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೆಚ್ಚಾಗಿ ಕರ್ತನೆ ನೂತನ ವಿನ್ಯಾಸಗೊಂಡಿರುವಂಥ ನಮ್ಮ ಆಲಯದ ಪ್ರತಿಷ್ಠೆಯ ದಿನಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಹೌದು ರಾಜ, ಆಲಯದಲ್ಲಿ ಹೊಸತನದಲ್ಲಿ ಕರ್ತನೆ ಚಲಿಸುವಾಗ ನಮ್ಮನ್ನು ಕೂಡ ಆ ಹೊಸತನದಲ್ಲಿ ಕರ್ತನೆ ನೂತನ ಸೃಷ್ಟಿಯಲ್ಲಿ ನಡೆಸ್ತಿ ಎಂಬುದಾಗಿ ನಂಬುತ್ತಾ ನಿರೀಕ್ಷಿಸ್ತಾ ಬೇಡಿರುವಂಥ ಕರ್ತನೆ ಬೇಡದೇ ಇರುವಂಥಗಳನ್ನು ಕೂಡ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಪ್ರಾರ್ಥನೆಯನ್ನು ಮುಂದಿನ ಎಲ್ಲ ಸೇವೆಗಳನ್ನು ಕರ್ತನೆ ನಿನ್ನ ನಾಮದಲ್ಲಿ ಪ್ರಾರ್ಥನೆಯಿಂದ ಬೇಡಿ ಹೊಂದಿದ್ದೀನಿ ತಂದೆಯೇ, ಆಮೇನ್. ನೂತನ ಸೃಷ್ಟಿಯಾಗುವುದಕ್ಕೆ ನಮ್ಮನ್ನು ಕರೆಯಲ್ಪಡುವಂಥ ಉತ್ತಮವಾದ ಸಂದೇಶವನ್ನು ನೀಡಿದಂಥ ಸಹೋದರ ಡ್ಯಾನಿಯಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 215ನೇ ಸಂಗೀತ 215ನೇ ಸಂಗೀತದ ಕೆಲವು ಚರಣಗಳನ್ನು ಹಾಡಿಕೊಳ್ಳೋಣ. ಕ್ರಿಸ್ತೇಸು ಕರೆದ ಪಾಪಾತ್ಮನೇ ಈಗೀಗ ಕರೆದ ಕೇಳ್ ಪಾಪಿಯೇ ಈ ಹೊತ್ತು ಕರೆದ ಓಡ್ಯೋಡಿ ಬಾ ಬಿಟ್ಟೋಗು ಮೂರ್ಖರ ದುರ್ಮಾರ್ಗವ ಈ ಹೊತ್ತು ಕರೆದ ನೀನೋಡೆಯ ಕೀಳಾದ ನೀನಾನು ಕಾಪಾಡುವ ಈ ಹೊತ್ತು ಕರೆದ ನಾ ಕೇಳಿದೆ ನನ್ನನ್ನು ರಕ್ಷಿಸು ಕ್ರಿಸ್ತೇಸುವೇ. ನಾವು ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಅದಾದ ನಂತರ ಸಹೋದರ ಡ್ಯಾನಿಯಲ್ ಅವರು ಅಂತ್ಯಾಶ್ರದಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರು ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡ್ರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಲಾಕೆಯನ್ನು ತಪ್ಪಿಸಿರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿಮ್ಮೇ ಸ್ವಾಮಿ, ಆಮೇನ್. ನಾವು ನಂಬಿಕೆಯಿಂದ ಎದ್ದು ನಿಂತುಕೊಂಡವರಾಗಿ ಕರ್ತನ ಆಶೀರ್ವಾದಕ್ಕಾಗಿ ತಲೆಬಾಗೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪವಿತ್ರಾತ್ಮ ದೇವರೇ ನಿನ್ನ ಅನ್ಯೋನ್ಯತೆ, ಸಹವಾಸ, ಸಮಾಧಾನ, ಹೊಸ ನೂತನ ಸೃಷ್ಟಿಯೊಟ್ಟಿಗೆ ಚಲಿಸುವಂಥ ಎಲ್ಲ ಮನಸ್ಸು ಮಾಡಿದಂಥ ಮಕ್ಕಳೊಟ್ಟಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಆಮೇಲೆ ನಡಿಸೇನ ಯೇಸು ಕಾತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನಾ ಶಕ್ತ